ಮೈಸೂರಿನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಂದ್ ಆಗಿದ್ದ ಮೈಸೂರಿನ ಪೆಟ್ರೋಲ್ ಬಂಕ್ ಹತ್ರ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಯಿತು. ಯಾಕೆ ಏನು ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬಲವಂತವಾಗಿ ಅವರು ಅಂದ್ರೆ ಅಧಿಕಾರಿಗಳು ಒತ್ತಡ ಹಾಕಿದ್ರು, ಬಂಕ್ ಓಪನ್ ಮಾಡಬೇಕು ಅಂತ, ಕಾರ್ಯನಿರ್ವಹಿಸಬೇಕು ಅಂತ ಒತ್ತಡ ಹಾಕಿದ್ರು. ಇನ್ನೊಂದು ಕಡೆ ಬಲವಂತದ ಓಪನ್ಗೆ ಬಲವಂತವಾಗಿ ಮತ್ತೆ ಕೂಡ ಬಂದ್ ಮಾಡಿಸಿದ್ದಾಯ್ತು. ಅಧಿಕಾರಿಗಳು ಮತ್ತು ಬಂಕ್ ಮಾಲೀಕರ ನಡುವಿನ ಮಾತಿನ ಚಕಮಕಿಯ ದೃಶ್ಯಾವಳಿಗಳು ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ ನಲ್ಲಿ. ಮೈಸೂರಿನ ಲಕ್ಷ್ಮೀ ಸರ್ವಿಸ್ ಸ್ಟೇಷನ್ ಹತ್ರ ಈ ಹೈಡ್ರಾಮಾ ನಡೀತು. ಪೆಟ್ರೋಲ್ ಡೀಸೆಲ್ ಮಾರಾಟ ಸ್ಥಗಿತಗೊಳಿಸುವಂತೆ ಮಾಲೀಕರ ಸಂಘದಿಂದ ಕೂಡ ಒತ್ತಡ ಬಂತು. ಆ ಕಡೆ ಅಧಿಕಾರಿಗಳು ಮಾತ್ರ ಓಪನ್ ಮಾಡಿ ಪೆಟ್ರೋಲ್ ಹಾಕಿ ಅಂತ ಅವರು ಕೂಡ ಒತ್ತಡ ಹೇರ್ತಿದ್ರು. Don't punish public. Don't punish business. You are going in your office. We are taking public, not you. Companies are taking not by anyone. Our company, you are business in national coordinated. This is one of the bastard. 6 months you are ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮೈಸೂರಿನಿಂದ ಕೆಪಿ ನಾಗರಾಜ್ ಲೈವ್ ಜಾಯಿನ್ ಆಗಿದ್ದಾರೆ. ಮೈಸೂರಿನ ಲಕ್ಷ್ಮೀ ಸರ್ವಿಸ್ ಸ್ಟೇಷನ್ ನಡೆದಿದ್ದಾದ್ರೂ ಏನು ಕೆಪಿ, ಅವ್ರು ಯಾಕೆ ಬಂದ್ ಮಾಡಿಸ್ತಾರೆ, ಇವ್ರು ಯಾಕೆ ಮತ್ತೆ ರೀಓಪನ್ ಮಾಡಿಸ್ತಾರೆ, ಏನಿದು ಅಂತ? ಹರೀಶ್, ಈಗ ನಾನಿರುವಂತಹ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಆ ಒಂದು ಘಟನೆ ಆಗಿದ್ದು ಹೀಗೆ 1 ತಾಸುಗಳ ಹಿಂದೆ ಆದಂತಹ ಐ ಡ್ರಾಮಾ ಇದು. ಈ ಪೆಟ್ರೋಲ್ ಬಂಕ್ ಮೇಲೆ ಬೆಳಗಿನಿಂದಲೂ ಕೂಡ ಈ ಪೆಟ್ರೋಲ್ ಬಂಕ್ ಏನೋ ಮುಷ್ಕರದ ಹಿನ್ನೆಲೆಯಲ್ಲಿ ಬಂದ್ ಆಗಿತ್ತು. ಆದ್ರೆ ಈ ಪೆಟ್ರೋಲ್ ಬಂಕ್ಗೆ ಬಂದಂತಹ ಭಾರತೀಯ ಪೆಟ್ರೋಲಿಯಂ ವಿಭಾಗದ ಈ ವ್ಯವಸ್ಥಾಪಕರಾಗಿರುವಂತಹ ರಾವ್ ಎನ್ನುವಂತಹ ಅಧಿಕಾರಿ, ನೀವು ಈಗ ಪೆಟ್ರೋಲ್ ಬಂಕ್ ಅನ್ನ ಬಂದ್ ಮಾಡಬಾರ್ದು, ನೀವು ಈಗಲೇ ತಕ್ಷಣವೇ ಪೆಟ್ರೋಲ್ ಅನ್ನ ಹಾಕಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಹೇರಿದ್ದಾರೆ. ಯಾವಾಗ ಅಧಿಕಾರಿ ಒತ್ತಡವನ್ನು ಹೇರಿದ್ರು ಆ ಕ್ಷಣದಲ್ಲೇ ಪೆಟ್ರೋಲ್ ಬಂಕ್ ಅಲ್ಲಿದ್ದಂತಹ ಹುಡುಗರು ಪೆಟ್ರೋಲ್ ಹಾಕೋದಕ್ಕೂ ಮುಂದಾಗಿದ್ದಾರೆ. ವಿಚಾರವನ್ನ ತಿಳಿದಂತ ನಂತರದಲ್ಲಿ ತತ್ಕ್ಷಣದಲ್ಲೇ ಏನು ಪೆಟ್ರೋಲ್ ಬಂಕ್ ನ ವಿವಿಧ ಮಾಲೀಕರುಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಆ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಜೊತೆಗೆ ನೀವು ಯಾರನ್ನ ಕೇಳಿ ಪೆಟ್ರೋಲ್ ಬಂಕ್ ಅನ್ನ ಓಪನ್ ಮಾಡಿದ್ರಿ ಅನ್ನುವಂತಹ ವಿಚಾರವಾಗಿ ಮಾತಿನ ಚಕಮಕಿಯನ್ನು ಕೂಡ ನಡೆಸಿದ್ರು. ಅಂತಿಮವಾಗಿ ಮತ್ತೆ ಒನ್ಸ್ ಅಗೇನ್ ಈ ಒಂದು ಪೆಟ್ರೋಲ್ ಬಂಕ್ ಮುಚ್ಚಿರುವಂತಹದ್ದು. ಮತ್ತು ಹರೀಶ್, ಈಗಾಗಲೇ ಬೆಳಿಗ್ಗೆನಿಂದ ಮೈಸೂರಿನ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಬಂದಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಜನರು ಯಥೇಚ್ಛ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮಾಹಿತಿ ಇಲ್ಲದಂತ ಕಾರಣಕ್ಕೋಸ್ಕರವಾಗಿ ಜನರು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಆದ್ರೆ ಎಲ್ರಿಗೂ ಕೂಡ ನಿರಾಸೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಪೆಟ್ರೋಲ್ ಬಂಕ್ನವರು ಪೆಟ್ರೋಲ್ ಹಾಕುವಂತ ಚಾನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಬಹುತೇಕ ಸಂಜೆ 6 ಗಂಟೆ ಒಳಗಡೆ ಏನು ಮುಷ್ಕರ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮಾತ್ರ 6 ಗಂಟೆ ನಂತರದಲ್ಲಿ ಪೆಟ್ರೋಲ್ ಸಿಗಬಹುದು. ಇಲ್ಲದಿದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಮೈಸೂರಿನಲ್ಲಿ ಮುಂದುವರಿಯುತ್ತೆ. ಹರೀಶ್, ಕೆಪಿ, ಸಾಮಾನ್ಯವಾಗಿ ಬಂದ್ ಆದಾಗ ಎಸ್ಪೆಷಲಿ ಪೆಟ್ರೋಲ್ ಬಂಕ್ಗಳು ಅವ್ರಿಗೊಂದು ಟೆನ್ಷನ್ ಇರುತ್ತೆ, ಏನೋ ಆಗ್ಬಿಡುತ್ತೇನೋ, ಸುಮ್ನೆ ಯಾಕೆ ರಿಸ್ಕ್ ಅಂತ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ. ಬಟ್ ಈಗ ಅವರಿಬ್ಬರ ಮಾತಿನ ಚಕಮಕಿ ನಡೀತಲ್ಲ, ಏನ್ ಡಿಫೆಂಡ್ ಮಾಡ್ಕೋತಿದ್ರು ಅಧಿಕಾರಿಗಳು ಅಥವಾ ಇವ್ರೇನ್ ಅಂತಿದ್ರು? ಅಧಿಕಾರಿಗಳು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಕೆಲಸವನ್ನ ನೀವು ಮಾಡಬಾರ್ದು. ಈ ತಕ್ಷಣವೇ ಪೆಟ್ರೋಲ್ ಬಂಕ್ ಅನ್ನ ಬಂದನ್ನ ಓಪನ್ ಮಾಡಬೇಕು. ಯಾಕಂದ್ರೆ ಬಂದಿನ ಬಗ್ಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಂತ ಮಾಹಿತಿಗಳನ್ನ ನೀವು ನೀಡಿಲ್ಲ, ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಹೇಳಿಕೆಯಲ್ಲಿ ಇದು ಕೂಡ ಭಾರತೀಯ ಪೆಟ್ರೋಲಿಯಂ ನ ಒಂದು ಬಂಕ್ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಅಧಿಕಾರಿಗೆ ಕೇಳುವಂತ ಅಧಿಕಾರ ಇದೆ ಅನ್ನುವಂತಹದ್ದು ರಾವ್ ಏನು ಬಂದಂತ ಅಧಿಕಾರಿಯ ಮಾತಾಗಿತ್ತು. ಆದ್ರೆ ಆ ಮಾತುಗಳನ್ನ ಕೇಳೋದಕ್ಕೆ ಯಾವ ಮಾಲೀಕರುಗಳು ಕೂಡ ಒಪ್ಪಲಿಲ್ಲ. ಅಂತಿಮ
ಅಂತಿಮವಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ರಾವ್ ಅವರು ವಾಪಸ್ ಹೋದ್ರು. ಒಂದು ನಿಜಕ್ಕೂ ಕೂಡ ಇದು ಒಂದು ರೀತಿಯಂತ ಕೆಟ್ಟ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಪ್ರತಿಭಟನೆಯನ್ನ ಬಂಧನ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಒಂದು ಬಂಕಿಗೆ ಬಂದು ಈ ರೀತಿಯಾಗಿ ಓಪನ್ ಮಾಡಿ ಅಂತ ಕೇಳುವಂತದ್ದು, ಓಪನ್ ಮಾಡಿ ಸರಿಯಾದ ವೇ ಅಲ್ಲ. ಇದೊಂದೇ ಪೆಟ್ರೋಲ್ ಬಂಕಿಗೆ ಬಂದಿರುವಂತದ್ದು. ಕೆಪಿ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ಮೈಸೂರಿನ ಲಕ್ಷ್ಮೀ ಸರ್ವಿಸ್ ಸ್ಟೇಷನ್ ನಲ್ಲಿ ನಡೆದಂತಹ ಕೆಲವೇ ಹೊತ್ತಿನ ಮುಂಚೆ ನಡೆದಂತಹ ಡ್ರಾಮಾ ಇದು. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ದಿನನಿತ್ಯ ಪರಿಷ್ಕರಿಸುವ ಕೇಂದ್ರ ಸರ್ಕಾರದ ನೂತನ ಆದೇಶ ವಿರೋಧಿಸಿ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಬಂಕ್ಗಳು ಬಂದ್ ಮಾಡಲಾಗಿದೆ. ಜಿಲ್ಲೆಯ 132 ಪೆಟ್ರೋಲ್ ಬಂಕ್ಗಳನ್ನು ಬಂದ್ ಮಾಡಲಾಗಿದ್ದು ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಶಾಲಾ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋ ಆಕ್ರೋಶ ಸಾರ್ವಜನಿಕರದ್ದು. ಈ ಬಗ್ಗೆ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಹನುಮಂತು ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ. ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಬಂಕ್ಗಳ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದ್ದು, ಪೆಟ್ರೋಲ್ ಬಂಕ್ಗಳು ಏನು ಜಿಲ್ಲೆಯಾದ್ಯಂತ ಇರುವಂತಹ 132 ಪೆಟ್ರೋಲ್ ಬಂಕ್ಗಳು ಕೂಡ ಬಂದವಾಗಿರುವಂಥದ್ದು. ಈಗ ಸದ್ಯಕ್ಕೆ ನಾವು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಇರುವಂಥದ್ದು. ಇಲ್ಲಿನ ಸಂಜಯ್ ವೃತ್ತದಲ್ಲಿ ಇರುವಂತಹ ಏನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇರುವಂಥದ್ದು. ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ವಾಹನ ಸವಾರರು ಕೂಡ ಇದ್ದಾರೆ. ಏನು ಇಲ್ಲಿನ ವಾಹನ ಸವಾರರು ತಮ್ಮ ಇರುವಂತಹ ಯಾವ ಸಮಸ್ಯೆಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸರ್, ಇವತ್ತು ಪೆಟ್ರೋಲ್ ಬಂಕ್ ಬಂದಾಗಿದೆ, ನೀವು ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಬಂದಿದ್ದೀರಿ, ಯಾವ ರೀತಿ ಸಮಸ್ಯೆ ಏನಾಗ್ತಾ ಇದೆ? ಸರ್, ಇವತ್ತು ಏನಾಗಿದೆ ಅಂದರೆ ಇವರು 5 ಜಿಲ್ಲೆಗಳು ಅಂತ ಹೇಳಿದ್ದಾರೆ. 5 ಜಿಲ್ಲೆಗಳು ಅನ್ನೋದು ಯಾವ ಜಿಲ್ಲೆ ಅಂತ ನಮಗೂ ಗೊತ್ತಾಗಿಲ್ಲ ಜನಗಳಿಗೆ. ಇವರು ಏಕಾಏಕಿ ಹಿಂಗೆ ಪೆಟ್ರೋಲ್ ಬಂಕನ್ನ ಬಂದ್ ಮಾಡಿರೋದ್ರಿಂದ ಅವರು ಏನಂತ ಹೇಳಿದ್ದಾರೆ, ಪ್ರತಿನಿತ್ಯ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಿನ್ನ ಬೆಳ್ಳಿ ಹೆಂಗೆ ಪರಿಷ್ಕರಣೆ ಮಾಡ್ತಾರೋ ದಿನ ಮಾರುಕಟ್ಟೆ, ಇಂಟರ್ನ್ಯಾಷನಲ್ ಮಾರ್ಕೆಟ್, ಅದೇ ರೀತಿ ಇವರು ಪೆಟ್ರೋಲ್ನೂ ಪ್ರತಿನಿತ್ಯನೂ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಏನಾಗುತ್ತೆ, ರೈಟು ದಿನಕ್ಕೆ ಒಂದೊಂದು ರೇಟ್ ಆಗುತ್ತೆ. ಇವಾಗ ಏಕಾಏಕಿ ಇವರೆಲ್ಲ ಪೆಟ್ರೋಲ್ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದ್ರಿಂದ ತುಂಬಾ ತೊಂದರೆ ಆಗ್ತಿದೆ ಎಲ್ಲರಿಗೂ, ಸಾರ್ವಜನಿಕರಿಗೆ. ಬರೀ ಇವ್ರದ ದೃಷ್ಟಿಯಿಂದ ಮಾತ್ರ ನೋಡಬಾರ್ದು, ಸಾರ್ವಜನಿಕರ ದೃಷ್ಟಿನೂ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ನೀವು ಎಲ್ಲಿಂದ ಬಂದಿದ್ದೀರಿ, ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ? ನಾವು ಅರಕೇಶ್ವರ ದೇವಸ್ಥಾನಕ್ಕೆ ಬಿಲ್ ಕಲೆಕ್ಟ್ರು ಪೆಟ್ರೋಲ್ ಇಲ್ಲದೆ ಇರೋದ್ರಿಂದ ಈಗ ಹೋಗೋಕ್ಕೆ ಕಾಯ್ತಾ ಇದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಬಿಲ್ಗಳು ಹಾಕ್ಬೇಕಾಗಿತ್ತು. ಹಿಂಗೆ ಪೆಟ್ರೋಲ್ ಇಲ್ಲದೆ ಇರೋ ಕಾರಣದಿಂದ ಈಗ ಮಕ್ಳುಗಳಿಗೆ ನೋಡಿ, ನಮ್ಮ ಮಕ್ಳುಗಳೆಲ್ಲ ಆಟೋದವರು ಡೀಸೆಲ್ ಇಲ್ಲ ಅಂದ್ಬಿಟ್ಟು ಮನೆ ತವೆ ಅವೆ. ಇದಿಷ್ಟು ಇಲ್ಲಿನ ಏನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತಹ ಸಮಸ್ಯೆಗಳಾದರೆ, ಇಲ್ಲಿನ ಪೆಟ್ರೋಲ್ ಬಂಕ್ ಮಾಲೀಕರು ತಮ್ಮ ಬೇಡಿಕೆಗಳು ಯಾವ ರೀತಿ ಇಟ್ಟಿದ್ದಾರೆ ಅನ್ನೋದನ್ನ ಕೇಳೋಣ. ಸರ್, ಇವತ್ತು ಪೆಟ್ರೋಲ್ ಬಂಕ್ಗಳನ್ನ ಬಂದ್ ಮಾಡಿದಿರಿ, ನಿಮ್ಮ ಬೇಡಿಕೆ ಏನು ಸರ್? ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ ಬಂದ್ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದು ಅವರಲ್ಲಿ ನಾವು ಕ್ಷಮೆ ಕೋರ್ತೇವೆ. ಇದಿಷ್ಟು ಏನು ಬಂಕ್ನ ಮಾಲೀಕರು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಅನಿಸಿಕೆಗಳು. ಏನು ರಾತ್ರೋರಾತ್ರಿ ಬದಲಾಗುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಪರಿಷ್ಕರಣೆಯ ದರದಿಂದಾಗಿ ಏನು ತಮಗೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು. ಇವತ್ತು ಆಗಿರುವಂಥ ತೊಂದರೆಗೆ ನಾವು ಕ್ಷಮೆ ಕೋರ್ತೀವಿ ಅಂತ ಇದ್ದಾರೆ. ಆದರೆ ಏನು ಸಾರ್ವಜನಿಕರು ತಮಗಾಗ್ತಾ ಇರುವಂಥ ಏನು ಇವತ್ತಿನ ಬೆಳಿಗ್ಗೆ ಶಾಲೆಗೆ ಮಕ್ಕಳುಗಳನ್ನ ಕೂಡ ಬಿಡಲಿಕ್ಕೆ ಕೂಡ ಅನಾನುಕೂಲ ಅನುಭವಿಸ್ತಾ ಇದ್ದಾರೆ. ಅವರ ಶಾಲೆಗಳಿಗೆ ಕಳಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲವಂತ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಹನುಮಂತು, ಪಬ್ಲಿಕ್ ಟಿವಿ, ಮಂಡ್ಯ.